ಹೆಣ್ಣಿಗೆ ಸೋಲುವವನಲ್ಲ. ಭೀಷ್ಮನನ್ನ ಗೆಲ್ಲುವ ಗಂಡು ಹುಟ್ಟಿಲ್ಲ. ಪ್ರಪಂಚದಲ್ಲಿರುವಂತಹ ಗಂಡು ಮಕ್ಕಳು ನಿನ್ನನ್ನು ಗೆಲ್ಲಲಾರು. ಹೆಣ್ಣಲ್ಲಿ ನೀನು ಯುದ್ಧ ಮಾಡುವುದಿಲ್ಲ, ಹೆಣ್ಣಿಗೆ ನೀನು ಸೋಲುವುದಿಲ್ಲ. ಹೆಣ್ಣು ಜನ್ಮವು ಹೆಣ್ಣು ಜನ್ಮವು ಹೊತ್ತು ಸಾಗಿಸಿ ತಮ್ಮ ಗೀಯಲು ನೆತ್ತರಿನ ಲಿಪಿಯೊಳಗೆ ಬರೆಸಲು ಹೆಣ್ಣು ಜನ್ಮ ಅಂತ ಹೇಳಿದ್ರೆ ಇನ್ನ ಸತ್ತುಗಳೇನು ಹಾಗೆ ಭಾವಿಸಿಕೊಂಡೆ ಏನು? ಕಂಡವರಿಗೆ ಕೊಂಡು ಹೋಗಿ ಮದುವೆಯನ್ನು ಮಾಡಿಸುವುದಕ್ಕೆ ನೀನು ಮಾಡಿದ ಕೆಲಸ ಹೇಗಾಯಿತು ಬಲ್ಲಯ್ಯ? ಬ್ರಾಹ್ಮಣನೋರ್ವ ಪೂಜೆಗೋಸ್ಕರವಾಗಿ ಹರಿವಾಣದಲ್ಲಿ ಕೆಂಪು ದಾಸವಾಳದ ಹೂವನ್ನು ಹಿಡಿದುಕೊಂಡು ಹೋಗುವಾಗ ನಾಯಿಯೊಂದು ಬಂದು ಮಾಂಸಭ್ರಾಂತಿಯಿಂದ ಹೂವಿಗೆ ಬಾಯ ಸಿಕ್ಕಿತು. ಅತ್ತ ತಿನ್ನುವುದಕ್ಕೆ ನಾಯಿಗೆ ಆಹಾರವಲ್ಲ, ಇತ್ತ ದೇವರ ಪೂಜೆಗೆ ಈ ಹೂವು ಸಲ್ಲ. ಅಂತ ಸ್ಥಿತಿಯನ್ನಾಗಿಸಿದೆ. ಸರಿಯಾಗಿ ನೆನಪಿಡು ಭೀಷ್ಮ, ಸರಿಯಾಗಿ ನೆನಪಿಡು. ನನಗಿನ್ಯಾವ ಆಸೆಯೂ ಇಲ್ಲ, ನನಗೆ ಯಾವ ಆಸೆಯೂ ಇಲ್ಲ. ಮದುವೆ ಬೇಡ, ಗಂಡ ಬೇಡ, ಸಂಸಾರ ಬೇಡ, ಮಕ್ಕಳು ಬೇಡ, ನನಗೆ ಈ ಜೀವನವೇ ಬೇಡ, ನನಗೆ ಈ ಜೀವನವೇ ಬೇಡ. ನನಗಿರುವ ಆಸೆ ಒಂದೇ ಒಂದು, ನನ್ನ ಹಗೆಯಾದಂತಹ ನಿನ್ನ ಹೊಗೆ ಕಾಣುವ ಆಸೆ, ಹೊಗೆ ಕಾಣುವ ಆಸೆ. ಅದಕ್ಕಾಗಿ ರಕ್ತದ ಲಿಪಿಯಲ್ಲಿ ಬರೆದಿಡು, ರಕ್ತದಲ್ಲಿ ಬರೆದಿಡು. ಇದು ಆಸೆಯನ್ನು ತೀರಿಸುವುದಕ್ಕಾಗಿ ಏನು ಮಾಡ್ತೇವಲ್ಲಯ್ಯ? ಹೊತ್ತ ಸೇಡನು ಸಲ್ಲಿಸಿ ಬರುವನು, ಹೊತ್ತ ಸೇಡನು ಸಲ್ಲಿಸಿ ಬರುವನು. ಮತ್ತೆ ಪಡೆದಿನ್ನೊಂದು ಜನ್ಮವ, ಮತ್ತೆ ಪಡೆದಿನ್ನೊಂದು ಜನ್ಮದಿ ಎತ್ತ ಹೋದರು ಬಿಡನು, ಬಿಡನು ಎತ್ತ ಹೋದರು ಬಿಡನು. ನಿನ್ನೆಯ ಬೀಕ ಮುರಿಯವನಕ ವ್ಯಕ್ತಿಯಾದವನು ಸಾಯುವ ಕಾಲಕ್ಕೆ ಆಸೆಯನ್ನು ಇರಿಸಿಕೊಂಡು ಸತ್ತರೆ ಆ ಆಸೆ ಅವನ ಪುನರ್ಜನ್ಮಕ್ಕೆ ಕಾರಣವಾಗುತ್ತದೆ. ಆದ್ದರಿಂದಲಾಗಿ ಮತ್ತೆ ಪಡೆದು ಇನ್ನೊಂದು ಜನ್ಮದಲ್ಲಿ ನನ್ನ ಹಗೆಯಾದಂತಹ ನಿನ್ನ ಸಾವಿಗೆ ನಾನೇ ಕಾರಣರಾಗುತ್ತೇನೆ, ನಾನೇ ಕಾರಣರಾಗುತ್ತೇನೆ. ಒಬ್ಬ ಗಂಡಾಗಿ ಹೆಣ್ಣಾದಂತ ನನಗೊಂದು ಬದುಕನ್ನು ನೀನು ಕಲ್ಪಿಸಿಕೊಡಲಿಲ್ಲ. ಒಂದು ಹೆಣ್ಣು ಹೃದಯಿಯಾಗಿ ಈ ನನ್ನ ಸ್ಥಿತಿಯನ್ನು ನೀನು ಅರ್ಥ ಮಾಡಿಕೊಳ್ಳಲಿಲ್ಲ. ಗಂಡ ಆದವನು ಪ್ರಪಂಚದಲ್ಲಿ ನಿನ್ನನ್ನು ಗೆಲ್ಲುವುದಿಲ್ಲ, ಹೆಣ್ಣಿನಲ್ಲಿ ನೀನು ಯುದ್ಧವನ್ನು ಮಾಡುವುದಿಲ್ಲ. ಅದಕ್ಕಾಗಿ ಗಂಡು ಅಲ್ಲದ ಹೆಣ್ಣು ಅಲ್ಲದ, ಅಥವಾ ಹೆಣ್ಣಾಗಿಯೋ ಗಂಡಾಗಿಯೋ ಒಂದು ವ್ಯಕ್ತಿಯಾಗಿಯೋ ಶಕ್ತಿಯಾಗಿಯೋ ಬಂದು ನಿನ್ನ ಮರಣಕ್ಕೆ ನಾನೇ ಕಾರಣರಾಗುತ್ತೇನೆ ಭೀಷ್ಮ, ನಾನೇ ಕಾರಣರಾಗುತ್ತೇನೆ. ಮದುವೆಯಾಗುವುದಿಲ್ಲ ಎನ್ನುವ ಹಾಗೆ ಉಳಿದೆ, ಚಂದ್ರವಂಶದ ಕೀರ್ತಿಯನ್ನು ಹೆಚ್ಚಿಸಿದೆ. ಆ ನಿನ್ನ ಪ್ರತಿಜ್ಞೆಯನ್ನು ಉಳಿಸಿಕೊಳ್ಳಬೇಕೆನ್ನುವ ಹಾಗೆ ಹೋರಾಡಿದೆ. ನಿನ್ನ ಪ್ರತಿಜ್ಞೆ, ನಿನ್ನ ಪ್ರತಿಷ್ಠೆ, ಇದಕ್ಕೋಸ್ಕರವಾಗಿ ಹೆಣ್ಣಿನ ಜೀವನವನ್ನು ಬಲಿ ತೆಗೆದುಕೊಂಡೆ. ಯಾವ ಚಂದ್ರವಂಶದ ಉಳಿವಿಗಾಗಿ ಮದುವೆಯಾಗದೆ ಉಳಿದು ನನ್ನ ಜೀವನವನ್ನು ಹಾಳು ಮಾಡಿದೆಯೋ ಅಂತಹ ನಿನ್ನ ಚಂದ್ರವಂಶ ನಿನ್ನ ಕಣ್ಣ ಮುಂದೆಯೇ ನಾಶವಾಗಿ ಹೋಗಲಿ ಭೀಷ್ಮ, ನಾಶವಾಗಿ ಹೋಗಲಿ. ಈ ನಿನ್ನ ಮನೆಯ ಮಕ್ಕಳು ನಿನ್ನ ಕಣ್ಣ ಮುಂದೆಯೇ ಹೊಡೆದಾಟವಾಡಿ ಸಾಯಲಿ. ಈ ನಿನ್ನ ವಂಶ ನಾಶವಾಗಿ ಹೋಗಲಿ ಭೀಷ್ಮ, ನಾಶವಾಗಿ ಹೋಗಲಿ. ಇದೋ ನಾನು ಬದುಕಿರಲಾರೆ. ದಗದಗಿಸುತ್ತಾ ಇದೆ, ಅಗ್ನಿಗುಂಡ ದಗದಗಿಸುತ್ತಾ ಇದೆ. ಆ ಬೆಂಕಿಯ ಕುಂಡಕ್ಕೆ ಹಾರಿ ನನ್ನ ಜೀವನವನ್ನು ನಾನೇ ಕಳೆದುಕೊಳ್ಳುತ್ತೇನೆ, ನಾನೇ ನೋಡು ಭೀಷ್ಮ, ನೋಡು, ಉರಿಯುತ್ತಾ ಇದ್ದೇವೆ, ನನ್ನ ಕಾಲುಗಳು ಉರಿಯುತ್ತಾ ಇವೆ. ಹೊಸಿಲಕ್ಕಿಯನ್ನು ತೊಳೆದು ನಿನ್ನ ಮನೆಯನ್ನು ಪ್ರವೇಶ ಮಾಡಬೇಕಾಗಿತ್ತು. ಆ ಕಾಲನ್ನು ಬೆಂಕಿಯಲ್ಲಿ ಇರಿಸಿದ್ದೇನೆ. ಉರಿಯುತ್ತಿವೆ, ನನ್ನ ಕಾಲುಗಳು ಉರಿಯುತ್ತಿವೆ. ಬೆಂಕಿಯಲ್ಲಿ ಹುಟ್ಟಿ ಬಂದವಳು ನಿನ್ನ ಮನೆಯನ್ನು ಪ್ರವೇಶ ಮಾಡಲಿ ಭೀಷ್ಮ, ನಿಮ್ಮ ಮನೆಯನ್ನು ಪ್ರವೇಶ ಮಾಡಲಿ. ಅಗೋ ದಗದಗಿಸುತ್ತಿರುವಂತಹ ಬೆಂಕಿ ಮೇಲೆದ್ದು ಈ ನನ್ನ ತೊಡೆಯನ್ನು ಸುಡುತ್ತಾ ಇದೆ ಭೀಷ್ಮ, ನನ್ನ ತೊಡೆಯನ್ನು ಸುಟ್ಟಿತು. ಮಕ್ಕಳನ್ನು ಕುಳ್ಳಿರಿಸಿ ಲಲ್ಲೆಗರೆಯಬೇಕೆಂದುಕೊಂಡಿದ್ದೆ, ಮುದ್ದಿಸಬೇಕೆಂದುಕೊಂಡಿದ್ದೆ. ಸುಟ್ಟು ಬಿಟ್ಟೆ ಏನು ಭೀಷ್ಮ, ಸುಟ್ಟು ಬಿಟ್ಟೆ ಏನು? ನಿನ್ನ ಮನೆಯಲ್ಲಿ ಹುಟ್ಟಿರುವಂತಹ ಮಕ್ಕಳು ತೊಡೆ ಮುರಿದು ಸಾಯಲಿ ಭೀಷ್ಮ, ತೊಡೆ ಮುರಿದು ಸಾಯಲಿ. ಅಯ್ಯೋ ಇದು ಮೇಲೆದ್ದಿರುವಂತಹ ಬೆಂಕಿ ನಾನುಟ್ಟಂತಹ ಸೀರೆಯ ಸೆರಗನ್ನೇ ದಹಿಸುತ್ತಾ ಇದೆ, ಸುಟ್ಟು ಹೋಗುತ್ತಾ ಇದೆ ನನ್ನ ಈ ಸೀರೆಯ ಸೆರಗು. ನಿನ್ನ ಮನೆಯನ್ನು ಪ್ರವೇಶ ಮಾಡಿರುವಂತಹ ಸೊಸೆಗೆ ಸೀರೆಯ ಸೆರಗಿನ ರಕ್ಷಣೆ ಸಿಗದೆ ಹೋಗಲಿ ಭೀಷ್ಮ, ಸಿಗದೆ ಹೋಗಲಿ. ಅಯ್ಯೋ ಉರಿ ಭೀಷ್ಮ, ಉರಿ. ಇದು ಮೇಲೆದ್ದಂತಹ ಬೆಂಕಿ ಈ ನನ್ನ ಹೊಟ್ಟೆಯನ್ನೇ ಸುಟ್ಟಿತು ಭೀಷ್ಮ, ಹೊಟ್ಟೆಯನ್ನೇ ಸುಟ್ಟಿತು. ಬೆಂಕಿ ಇಟ್ಟು ಬಿಟ್ಟೆ ಏನು? ಮಕ್ಕಳನ್ನು ಹೆತ್ತು ಹೆಣ್ತನದ ತಾಯ್ತನದ ಸುಖವನ್ನು ಅನುಭವಿಸಬೇಕೆಂದುಕೊಂಡಿದ್ದೆ, ಸುಟ್ಟು ಬಿಟ್ಟೆ ಭೀಷ್ಮ, ಸುಟ್ಟು ಬಿಟ್ಟೆ. ನಿನ್ನ ಮನೆಯನ್ನು ಪ್ರವೇಶ ಮಾಡಿರುವಂತಹ ಹೆಣ್ಣು ಮಕ್ಕಳಿಗೆ ಪೂರ್ಣವಾದಂತಹ ತಾಯ್ತನದ ಸೌಭಾಗ್ಯ
ಬಿಟ್ಟೇನೋ, ಬೆಂಕಿ ಇಟ್ಟು ಬಿಟ್ಟೇನೋ. ನಿನ್ನ ಮನೆಯಲ್ಲಿ ಹುಟ್ಟಿರುವಂತಹ ಮಕ್ಕಳಿಗೆ ತಾಯಿ ಹಾಲು ಕುಡಿಯುವಂತಹ ಭಾಗ್ಯ ಸಿಗದೆ ಹೋಗಲಿ ಭೀಷ್ಮ, ಸಿಗದೆ ಹೋಗಲಿ. ಅಯ್ಯೋ ಅಯ್ಯೋ, ಇದು ನೀಳವಾದಂತಹ ಈ ನನ್ನ ಕೇಶರಾಶಿ ಕರಟಿ ಕಮರಿ ಹೋಗುತ್ತಾ ಇದೆ ಭೀಷ್ಮ. ಕೂದಲು ಕಮರುತ್ತಿರುವಾಗ, ಕರಟಿ ಹೋಗುತ್ತಿರುವಾಗ ಉಂಟಾಗುವಂತಹ ಕಮಟು ವಾಸನೆ. ನಿನ್ನ ಮನೆಯನ್ನು ಸೇರಿರುವಂತಹ ಹೆಣ್ಣಿಗೆ ಮುಡಿ ಕಟ್ಟುವಂತಹ ಭಾಗ್ಯ ಸಿಗದೆ ಹೋಗಲಿ ಭೀಷ್ಮ, ಸಿಗದೆ ಹೋಗಲಿ. ಅಯ್ಯೋ ಅಯ್ಯೋ, ಇದು ಇದು ಮೇಲಿದ್ದಂತಹ ಬೆಂಕಿ ಈ ನನ್ನ ಕಣ್ಣನ್ನೇ ಸುಟ್ಟಿತು, ಕಣ್ಣನ್ನೇ ಸುಟ್ಟಿತು. ಸಾವಿರಾರು ಕನಸನ್ನು ಕಂಡಂತಹ ಕಣ್ಣುಗಳಿವು, ಸಾವಿರಾರು ಕನಸನ್ನು ಕಂಡಂತಹ ಕಣ್ಣುಗಳಿವು ಬೆಂಕಿಗಾಹುತಿಯಾಗುತ್ತಿವೆ, ಉರಿದು ಹೋಗುತ್ತಿವೆ. ನಿನ್ನ ಮನೆಯಲ್ಲಿ ಹುಟ್ಟುವಂತಹ ಮಗು ಕುರುಡನಾಗಿಯೇ ಹುಟ್ಟಲಿ ಭೀಷ್ಮ, ಕುರುಡನಾಗಿಯೇ ಹುಟ್ಟಲಿ. ನಾನು ಉರಿಯುತ್ತಿದ್ದೇನೆ, ನೀನು ನಡೆಯಾಡು. ನಾನು ಸಾಯ್ತೇನೆ, ನಡೆಯಾಡು. ಸಾಯ್ತೇನೆ, ನಡೆಯಾಡು. ತರುಣಿ ಭಸ್ಮೀಭೂತವಾದನು ಭೀಷ್ಮನು, ಮನದನು ಮರುಗುತ್ತಲಾಗ, ಮನಗಳು ಮರುಗುತ್ತಲಾಗ. ಅರರೆ ಸ್ತ್ರೀ ಹತ್ಯಾವಾಯಿತು ಮುಂದಕ್ಕೆನ್ನಯ, ಕೊರಳ ಬಯಸುವಾಡಿದು ಬಿಡವು. ರಾಜಕುಮಾರಿಯಾದಂತ ಅಂಬೆಯ ಬದುಕು ಹೀಗಾಗಲಿ ಎನ್ನುವುದು ಭೀಷ್ಮನ ಆಶಯವಾಗಿತ್ತೇ. ಆಗಿ ಹೋಯಿತು. ಕಾಲದ ಇಚ್ಛೆಯೇ ಹಾಗಿದ್ದರೆ ಯಾರು ಏನನ್ನೂ ಮಾಡಲಾರು. ಆದರೆ ಒಂದು ಸತ್ಯದ ಮನವರಿಕೆಯಾಯಿತು. ಇಚ್ಛಾಮರಣಿಯಾದ ಭೀಷ್ಮನ ಸಾವಿಗೆ ಅಂಬೆ ನಾಂದಿ ಹಾಡಿದಳು ಎಂಬುದಂತೂ ಸ್ಪಷ್ಟವಾಯಿತು. ಸತ್ಯವತಿ ದೇವಿ ಇವರನ್ನು ಕರೆತಂದು ತಂದೆಗೆ ಮದುವೆ ಮಾಡಿಸಿದಾಗ ತಂದೆ ಶಂತನು ಭೂಪತಿ ಹೇಳಿದ್ದೇನು, ದೇವವ್ರತ ನೀನು ಇಚ್ಛಾಮರಣಿಯಾಗು. ಆಗ ನಾನು ಕಲ್ಪಿಸಿದ ಮರಣ ಯಾವುದು? ಹೆಣ್ಣು ಅಲ್ಲದ ಗಂಡು ಅಲ್ಲದ ಲೋಕವನ್ನು ನಡೆಸುವ ಶಕ್ತಿಗೆ ನನ್ನ ಬದುಕನ್ನು ಅರ್ಪಿಸಬೇಕು ಎಂದು ಹೇಳಿದ್ಲಲ್ಲ ಅಂಬೆ. ಸಾಯ್ತೇನೆ, ಹಗೆತನವನ್ನು ಇಟ್ಟುಕೊಂಡೇ ಸಾಯ್ತೇನೆ. ನಿನ್ನ ಸಾವಿಗಾಗಿ ಮತ್ತೆ ಹುಟ್ಟು ಬರುತ್ತೇನೆ. ಹೆಣ್ಣು ಅಲ್ಲದ ಗಂಡು ಅಲ್ಲದ ಒಂದು ವ್ಯಕ್ತಿಯಾಗಿ ಶಕ್ತಿಯಾಗಿ ಬರುತ್ತೇನೆ ಅಂತಂದಳು. ಕಾಶಿ ರಾಜಕುಮಾರಿ ಭೀಷ್ಮಗಾದಾಳೆ ಮಾರಿ ಕಾಲಾಯ ತಸ್ಮೈ.